ಮಾಡಿ ನೀವು ಕುಡಿಬೇಕಪ್ಪ ನೀರ ಕುಡಿದರ ಜನ್ಮಿನ ಜನ್ಮ ಆಗೋದು ಪರಿಹಾರ. ನಮ್ಮ ನೀವೆಲ್ರಿ ಗಟ್ಟರ ದಂಡೆ ಆಯ್ತು ನಿಂತು ಬಂದು ಕುಡಿದು ನೀರು ಕುಡಿ ಅಂದ್ರೆ ಹೆಂಗ್ ಕುಡ್ತಾರ ಅವ್ರ? ಬರೀ ಹೆಣ್ಮಕ್ಳಿಗೆ ಮಾತಾಡೋದಾಯ್ತು. ಅವಾಗ ಗಂಡ್ಮಕ್ಳು ಇವ್ರು ಗಟ್ಟರ ದಂಡೆ ಆ ಕಡೆ ಈ ಕಡೆ ಏನ್ ಬೇಕಾ ತೂದು ಮಾಡಿ ಪಾದ ತಂದು ನೀರು ಕುಡಿ ಅಂದ್ರೆ ಹೆಂಗ್ ಕುಡಿಬೇಕು ಅವರು? ಅದು ದಯವಿಟ್ಟು ಈಗ ಬೆಳಗಾವಿ ಜಿಲ್ಲೆಯ ಸಿಟಿ ಒಳಗೆ ಇರ್ತಕ್ಕಂಥ ಎಲ್ಲ ಯಾಕಪ್ಪ ಅಂತಂದ್ರೆ ಇನ್ನ ಭಾಳ ಹಾಡೈತಿ. ಆದ್ರೂ ನಮ್ಮ ಸರ್ ಸಂಬಂಧ ಜಲ್ದಿ ಮುಗಿಸಾತೀನಿ. ಲಾಸ್ಟ್ ಒಂದು ಮಾತೈತಿ ಕೊನೆ. ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲಾ ನೌಕರಸ್ಥರಾಗಲಿ ಇಲ್ಲಿ ಇರ್ತಕ್ಕಂಥ ನಿವಾಸಿಗಳಾಗಲಿ ತಮ್ಮ ಮಕ್ಕಳೇನು ನಮ್ಮ ಮಕ್ಕಳು ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಹೊರಗಡೆ ಒಬ್ಬಂಟಿಯಾಗಿ ತಿರುಗಾಡ್ಲಕ್ಕೆ ಅವಕಾಶ ಕೊಡಬೇಡ್ರಿ. ನಾನು ಇನ್ನೊಂದು ಐತಿ. ನಂದು ಒಂದು 2 ಘಟನೆ ನೋಡಿದ್ ನಾನು ನಿನ್ನೆ ಸಾಯಂಕಾಲ ಚಿಕ್ಕೋಡಿ ಒಳಗ ಬಸ್ ಸ್ಟ್ಯಾಂಡ್ ಒಳಗೆ ನೋಡಿದ್ ನಾ. ಆ ಬಹುಶಃ ಹೆಣ್ಮಗಳ ಹುಡುಗಿ ನನ್ನ ಮಗಳು ಸರಿ ಸುಮಾರು ಫಸ್ಟ್ ಇಯರ್ ಆಗಲಿ 10th ಆಗಲಿ ಇಷ್ಟೇ. ಏನಾಗಿತ್ತಪ್ಪ ಅಂತಂದ್ರ ಹಿಂಗ ಆ ಹೆಣ್ಮಕ್ಳು ಹಿಂಗ ಎಲ್ಲಾಕ್ ಬರೋದು ಸರ್. ಆ ಹುಡುಗಿಗೆ ಆ ಹೆಣ್ಮಗಳು ಬಂದಿದ್ ನಾ ಸುಮಾರು ನಾವು ಊಟ ಮಾಡಕ್ ಅಲ್ಲಿ ಬಸವೇಶ್ವರ ಖಾನಾವಳಿಗೆ ಊಟಕ್ಕೆ ಹೋಗಿದ್ದೆ. ಅವ್ರ ಹುಡುಗನ ಜೋಡಿ ಗಾಡಿ ಮ್ಯಾಗ ಕೂತ್ ಹೋದ್ರ. ಅವ್ರೇನು ಅಣ್ಣ ತಂಗಿ ಇರ್ಬೇಕು, ಯಾರ ಕರ್ಯಾಕ್ ಬಂದಿರ್ಬೇಕು, ರಿಲೇಷನ್ ಇರ್ಬೇಕಂತೇಳಿ ತಿಳ್ಕೊಂಡಿದ್ವಿ. ಸಾಯಂಕಾಲ 6 ಗಂಟೆಗೆ ಬೆಳಗಾವಿ ಬಸ್ಸಿಗೆ 10 ಹೊತ್ತಿನೊಳಗ ಆ ಹುಡುಗಿ ನಿಲ್ಲಕ್ ಬರುವತ್ತ. ಏನಾಗಿತ್ತಲ್ಲ ಗೊತ್ತಿರ್ತೀವಿ, ಒಮ್ಮೆ ತಿಳಿದಿತ್ತು. ನಾವ್ ಹೇಳಾಕ ಬರಂಗಿಲ್ಲ. ದಯವಿಟ್ಟು ಒಬ್ಬಂಟಿಯಾಗಿ ಹೆಣ್ಮಕ್ಳನ್ನ ಹೊರಗೆ ಬಿಡ್ಬೇಡ್ರಿ. ಒಂದು ಒಳ್ಳೆ ಸಂಸ್ಕಾರ ಕೊಡ್ರಿ. ಶಾಲಿ ಕಲ್ಸೋದು ಎಲ್ಲರಿಗೂ ಐತಿ, ಕಲಿಸ್ರಿ. ಕರೆ ಒಂದು ಒಳ್ಳೆ ಸಂಸ್ಕಾರ ಕೊಡ್ರಿ ಅಂತೇಳಿ ಮಕ್ಕಳ ಮ್ಯಾಗ ಲಕ್ಷ್ಯ ಇರ್ಲಿ. ದಯವಿಟ್ಟು ನಿಮ್ಮಲ್ಲಿ ಶಾಲಾ ಶಿಕ್ಷಕರು ಮತ್ತು ಶಿಕ್ಷಕಿಯರು ಮತ್ತು ಪಾಲಕರು ಎಲ್ಲಾರು ಇದ್ರಿ. ಹೌದು, ನಿಮ್ಮ ಮಕ್ಕಳಾದ್ರೂ ನಮ್ಮ ಮಕ್ಕಳು ಒಂದೇ. ಮಕ್ಕಳ ಮ್ಯಾಗ ಒಂದ್ ಲಕ್ಷ್ಯ ಇರ್ಲಿ. ಒಂದು 2-3 ಘಟನೆ ನೋಡಿದ್ನ, ಆದ್ರೆ ಎಲ್ಲ ಹೇಳಕ್ ಹೋಗಂಗಿಲ್ಲ. ಆದ್ರೆ ನಿನ್ನೆ ಸಾಯಂಕಾಲ ನೋಡಿದ ಘಟನೆ ನಿಮ್ ಮುಂದೆ ನಾ ಹೇಳ್ತೀನಿ. ಆಯ್ತು.